ಪುಣ್ಯ ರಾಜ ಇವನು ರಾಜ ಅವು ಈಗ ಅದನ್ನ ಬ್ರೀಡ್ ಮಾಡ್ತಿದ್ರೆ ಇದೆ ಬ್ರೀಡ್ ಬೇಕಿದ್ದು ನೆಕ್ಸ್ಟ್ ಬ್ರೀಡ್ ಅದು ಮತ್ತೆ ಇದು ಇವು ಅದಕ್ಕೆ ದಪ್ಪಗಳು ಇಟ್ಕೊಂಡಿದ್ದೀನಿ ಸರ್. ಇದು ರಾಗಿ ಮುದ್ದೆ ಮಾಡಿ ಇದು ಮಾಡಿ ಜೋಳದ ನುಚ್ಚು ಹಾಕಿ ಜೋಳದ ಪುಡಿ ನುಚ್ಚು ಮಾಡಿಸ್ಕೊತೀವಿ. ಅದು ಹಾಕಿ ಕೊಡೋದು, ಒನ್ ಟೈಮ್ ಅಷ್ಟೇ ಕೊಡೋದು. ಈಗ ಕೊಟ್ಬಿಟ್ರೆ ಸಾಯಂಕಾಲ ತನಕ ಏನೂ ಕೊಡೋಲ್ಲ. ತೋಟದಲ್ಲೆಲ್ಲ ಹುಳಿ ಊಟ ಹುಲ್ಲು ಮೇಯ್ಕೊಂಡು ತಿಂತೇವೆ. ಈ ವರ್ಷದ ನಂದು ಆದಾಯ 1.5 ಲಕ್ಷದ ಬೇಲಿದೆ. ಯಾಕೆ ಅಂತಂದರೆ ನಾವು ನಿಮ್ಗೆ 2 ಸಾರಿ ಕೋಳಿ ಕೊಟ್ಟಿದ್ದೀನಿ, ಇಲ್ಲಿ ಲೋಕಲಲ್ಲಿ ಕೋಳಿ ಕೊಟ್ಟಿದ್ದೀನಿ, ಮೊಟ್ಟೆ ಕೊಟ್ಟಿದ್ದೀನಿ. ನಾವು ತಿಂದಿರೋದೆಲ್ಲ ಲೆಕ್ಕ ಹಾಕಿದ್ರೆ ಅಷ್ಟು ಬರುತ್ತೆ. ಎಷ್ಟು? ಬರೀ 100 ಕೋಳಿಯಿಂದ. ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ನಾನೀಗ ಬಂದಿದ್ದೀನಿ ನಮ್ಮ ಕನಕಪುರಕ್ಕೆ. ಕನಕಪುರದ ಹತ್ರ ಅಸ್ಲು ಬೆಟ್ಟದ ಹತ್ರ ಬಂದಿದ್ದೀನಿ. ಅಸ್ಲು ಬೆಟ್ಟನ ಕ್ಲೀನಾಗಿ ನಿಮ್ಗೆ ತೋರಿಸ್ತೀನಿ. ಇನ್ನೇದಕ್ಕೆ ಬಂದಿರ್ತೀನಿ, ಅಕ್ಕಪಕ್ಕ ಊರಲ್ಲಿ ನಾಟಿ ಕೋಳಿ ಸಾಕಿರ್ತಾರೆ, ತಗೊಂಡೋಗಿ ಬಂದಿರ್ತೀನಿ. ಯಾವ ಊರು ಅಂತ ಅವರಿಂದ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಅಸ್ಲು ಬೆಟ್ಟ ನೋಡೋಕೆ ಆಸೆ ಇದೆಯಲ್ಲ, ನೋಡ್ಕೊಳ್ಳಿ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಬೆಟ್ಟ ಗುಡ್ಡಗಳಿಗೆ ಪ್ರಸಿದ್ಧವಾದ ಜಾಗ, ಪ್ರಶಸ್ತವಾದ ಜಾಗ ಇದು. ಬಂದು ಅಚ್ಚಲು ಬೆಟ್ಟ, ಕನಕಪುರದ ಹತ್ರ ಅಚ್ಚಲು ಬೆಟ್ಟ. ಮೇಲ್ಗಡೆ ನೋಡಿ ಬಸವಣ್ಣ ಕೂತಿದ್ದಾರೆ. ಅಂತೂ ಇಂತೂ ಲೊಕೇಶನ್ ಹಾಕೊಂಡು ಕೋಳಿ ಇರೋ ಜಾಗಕ್ಕೆ ಬಂದಿದ್ದೀವಿ. ಇದು ಒಂದು ಸುಂದರವಾದ ಹಳ್ಳಿ. ಈ ರೋಡಲ್ಲಿ ಬರ್ಬೇಕಾದ್ರೆ ತುಂಬಾ ಖುಷಿ ಆಯ್ತು. ಯಾವ ಹಳ್ಳಿಗೆ ಬಂದ್ರು ರೋಡ್ ಮಾತ್ರ ಸೂಪರ್ ಆಗಿದೆ. ಹಳ್ಳಿ ಹಳ್ಳಿ ಊರು ಊರು ಸುತ್ತುತ್ತೀನಣ್ಣ, ಒರಿಜಿನಲ್ ನಾಟಿ ಕೋಳಿ ತರ್ತೀನಣ್ಣ. ಹಳ್ಳಿ ಹಳ್ಳಿ ಊರು ಊರು ಸುತ್ತುತ್ತೀನಣ್ಣ, ಒರಿಜಿನಲ್ ನಾಟಿ ಕೋಳಿ ತರ್ತೀನಣ್ಣ. ಓಹೋ, ಕಾಂಪೌಂಡ್ ಒಳಗಡೆ ಯಾರೋ ಸಾವುಕಾರ ಕಣ. ಸಾವುಕಾರ ಕಡೆಯವರು. ಇವ್ರು ನಾಟಿ ಕೋಳಿ ಸಾಕಿದಾರ. ಆಯ್ತು, ಲೊಕೇಶನ್ ಜಾಗ ಬಂದಾಯ್ತು. ತೋಟದಲ್ಲಿ ನೀವು ನಾಟಿ ಕೋಳಿ ಸಾಕ್ತಾ ಇದ್ದೀರಾ ಅಂದ್ರೆ ನನ್ಗೆ ಇನ್ನೂ ಖುಷಿಯಾದ ಒಂದು ವಿಚಾರ. ಆದರೆ ದಯವಿಟ್ಟು ನಾಟಿ ಕೋಳಿನ ನೀವು ಯಾವ ರೀತಿ ಸಾಕಾಣಿಕೆ ಮಾಡ್ತಿದ್ದೀರಾ, ನಾಟಿ ಕೋಳಿ ಅಂದ್ರೆ ಏನು, ಏನಕ್ಕೋಸ್ಕರ ನಾಟಿ ಕೋಳಿ ಸಾಕ್ಬೇಕು ಎಲ್ಲ ನೀವು ದಯವಿಟ್ಟು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ತುಂಬ ಖುಷಿ ಆಯಿತು ನಮ್ಮ ನಿಲ್ಲಿ ಗಂಟೆ ಕರ್ಸ್ಕೊಂಡಿರೋದಕ್ಕೆ. ತುಂಬ ಸಂತೋಷ. ನಾಟಿ ಕೋಳಿ ಏನು ಅಂತಂದರೆ, ಈಗ ರೈತರಾದ್ಮೇಲೆ ಒಂದು ನಾಟಿ ಕೋಳಿ ಸಾಕಲೇಬೇಕು. ಮಾಂಸದಕ್ಕೆ ಬೇರೆ ಆಲ್ಟರ್ನೇಟ್ ಅಂದರೆ ನಾಟಿ ಕೋಳಿ. ಈಗ ಈ ಥರ ಫೀಲ್ಡ್ ಇಟ್ಕೊಂಡು ನಾಟಿ ಕೋಳಿ ಸಾಕಿದ್ರೆ ಮಕ್ಕಳಿಗೆ ಪೌಷ್ಟಿಕಾಂಶ ಜಾಸ್ತಿ ಬರ್ತದೆ, ಮತ್ತು ಒಂದು ಉದ್ಯೋಗ ಇದ್ದಂಗೂ ಆಗುತ್ತೆ ಇದು. ಈಗ ನಿಮಗೇನೆ ನಾವು ಒಂದು 3 ತಿಂಗಳು 4 ತಿಂಗಳು ಕೊಟ್ಟರೆ ಒಂದು 40-45 ಸಾವಿರ ರೂಪಾಯಿ ಆದಾಯ ಬಂದೇ ಬರ್ತದೆ. ಅದೇನು ನಾವು ಹೆಚ್ಚಿಗೆ ಖರ್ಚು ಮಾಡುವಂಥದ್ದು ಏನಿಲ್ಲ, ಮತ್ತು ಟೈಮ್ನ ಹೆಚ್ಚಿಗೆ ಸ್ಪೆಂಡ್ ಮಾಡುವಂಥದ್ದು ಏನೋ ಇಲ್ಲದೆ ಇರೋದ್ರಿಂದ ನಾಟಿ ಕೋಳಿ ಸಾಕಿ. ಮನೆ ಪಕ್ಕದಲ್ಲೇ ನಾಟಿ ಕೋಳಿ ಸಾಕ್ತಾ ಇದ್ರಲ್ಲ, ಅಲ್ಲೇ ಯಾವ ರೀತಿ ಸಾಕಿದ್ರೆ ಎಲ್ಲ ಅಲ್ಲೇ ತೋರಿಸ್ಬಿಡಿ. ಬನ್ನಿ ಸರ್. ಟೋಟಲ್ ಎಷ್ಟು ಎಕರೆ ಜಾಗ ಇದೆ ಇಲ್ಲಿ ಮನೇಲಿ ಕಟ್ಕೊಂಡಿರೋ ಜಾಗದಲ್ಲಿ? ಇದು 3 ಎಕರೆ ಜಾಗ ಇದೆ. 3 ಎಕರೆ ಜಾಗ ಇದೆ. ಗಂಧ ಗಿಡ ಹಾಕಿದ್ರಲ್ಲ? ಗಂಧ ಹಾಕಿದೀವಿ. ಹಣ್ಣಿನ ಗಿಡ ಎಲ್ಲ ಹಾಕಿದ್ದೀರಾ? ಹಣ್ಣಿನ ಗಿಡ ಎಲ್ಲ ಒಂದು 2.5 ತಿಂಗಳಾಗಿದೆಯಲ್ಲ ಮರಿಗಳಿಗೆ? 2.5 ತಿಂಗಳಾಗೈತೆ. ಇದು ಮಧ್ಯಾಹ್ನ ಟೈಮು, ಸಂಜೆ ಟೈಮ್ ಈ ಜಾಗಕ್ಕೆ ಬಂದಾಗ ನಿಮಗೆ ಏನ್ ಅನ್ಸುತ್ತೆ? ಇದು ನೋಡಿದ್ರೆ ನಿಮ್ಗೆ ಮನ್ಸಿಗೆ? ನಮ್ಗೆ ಯಾವಾಗೂ ಖುಷಿನೇ ಆಗುತ್ತೆ. ಇದು ಮಾಡೋಕ್ಕೋಸ್ಕರನೇ ನಾವು ಈ ಥರ ಮಾಡ್ಕೊಂಡಿರೋದು. ಈಗ ಪುನಃ ಅಲ್ಲಿ ಕೋಳಿ ಮನೆ ಮಾಡಿ ಸಪ್ರೇಟಾಗಿ ಇದು ಮಾಡ್ತೀನಿ ಸರ್. ಇದು ಕಾವೇರಿ ಕೂರಿಸಿದ್ರ? ಕಾವೇರಿ ಕುಣಿಸಿದೆ. ಬನ್ನಿ. ಇದೆಲ್ಲ ನೀವು ಪ್ರೆಸೆಂಟು ಬಿತ್ತನೆಗೋಸ್ಕರ ಇಟ್ಕೊಂಡಿರೋ ಸರ್. ಇದು ಪುಣ್ಯ ರಾಜ ಇವನು ರಾಜ ಅವು ಈಗ ಅದನ್ನ ಬ್ರೀಡ್ ಮಾಡ್ತಿದ್ರೆ ಇದೆ ಬ್ರೀಡ್ ಬೇಕಿದ್ದು. ನೆಕ್ಸ್ಟ್ ಬ್ರೀಡ್ ಅದು ಮತ್ತೆ ಇದು ಇವು ಅದಕ್ಕೆ ದಪ್ಪಗಳು ಇಟ್ಕೊಂಡಿದ್ದೀನಿ ಸರ್. ಇದು ಚೆನ್ನಾಗಿ ಒಳ್ಳೆ ಬ್ರೀಡ್ ಆಗುತ್ತೆ.
ಈ ಕೋಳಿ ಕೊಡಕ್ಕೆ ಒಳಗಡೆ ಹಾಕಿದ್ದೀರಾ? ಹೌದು. ಬೆಳಗ್ಗೆ ಟೈಮು ಯಾವುದೇ ಕಾರಣಕ್ಕೂ ಕೋಳಿನ ಹಿಡಿಯಕ್ಕಾಗಲ್ಲ, ಹಾಗಾಗಿ ರಾತ್ರಿನೇ ಕೂಡ ಹಾಕಿದ್ದೀರಾ, ಹೇಳೋ ಥರನೇ ಮಾಡಿದ್ದೀರಾ? ಮಾಡಿದ್ವಿ. ಹೌದು ಸರ್, ಹೌದು. ಇದು ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅದು ನೋಡಿ, ಇವೆರಡು ಮಾಡ್ತೀವಿ. ಬೈಲೆಲ್ಲ ಒಟ ತಕೊಳ್ಳಿ ಸರ್, ಬಿಟ್ಬಿಡ್ತೀವಿ ಓಪನ್ ಆಗೇನೆ ಜಾಗ. ಕೋಳಿ ಸಾಕಕ್ಕೆ ಹುಳ ಉಪ್ಪೆ ಎಲ್ಲ ಗರ್ಕೆ ಎಲ್ಲ ಗರ್ಕೆ ತಿಂತವೆ. ನಿಮ್ಗೆ ಮೇವಿನ ಖರ್ಚೆ ಇಲ್ಲ ಅನ್ಸುತ್ತೆ? ಮೇವು ಬೆಳಗ್ಗೆ ಒಂದೇ ಸರಿ ಸರ್ ಹಾಕದ್ ನಾನು. ಇಲ್ಲೆಲ್ಲ ಗಿಡ ಗಿಡ ತಿನ್ಕೊಂಡು ಆರಾಮಾಗಿ ನಾಟಿ ಕೋಳಿ ಅಂದ್ರೆ ಈಗ ಅಣ್ಣ ಹುಳ ಉಪ್ಪೆ ತಿನ್ಕೊಂಡು ಗರ್ಕೆ ತಿನ್ಕೊಂಡು ಬೆಳವಣಿಗೆ ಮೇವು ಹಾಕಿ ನಾಟಿ ಕೋಳಿ ಸಾಕಿ ಲಾಭ ಮಾಡ್ತೀನಿ ಅನ್ನೋಕೆ ತುಂಬಾ ಕಷ್ಟ. ನ್ಯಾಚುರಲ್ ಬೆಳಿಬೇಕು, ನ್ಯಾಚುರಲ್ ಊಟ ತಿನ್ಕೊಂಡು ಬೆಳಿಬೇಕು. ನೋಡಿ, ಪಿಳ್ಳೆಗಳು ಸಗಣಿ ಒಳಗಡೆ ಇರೋ ಮೇವನ್ನ ಯಾವ ರೀತಿ ಕುತ್ತಿಕೊಂಡು ತಿಂತಾ ಇದೆ. ಇದೇ ರಿಯಲ್ ಒರಿಜಿನಲ್ ನಾಟಿ ಕೋಳಿ ಮಹಿಮೆ. ನಾಟಿ ಕೋಳಿ ಅಂದ್ರೆ ಕೆತ್ತಿಕೊಂಡು ಕೆರ್ಕೊಂಡು ಪರ್ಚ್ಕೊಂಡು ತಿನ್ಬೇಕು ಊಟನ. ಅದಾ ಸರ್, ನೀವೇನೇನು ಊಟ ಹಾಕ್ತೀರಾ ಕೋಳಿಗೆ? ಸರ್, ಇದು ಮಿಲ್ಲಲ್ಲಿ ಬರುವಂಥ ವೇಸ್ಟದು ಹಿಟ್ಟು, ರಾಗಿ ಹಿಟ್ಟು ಮತ್ತು ಜೋಳದ ನುಚ್ಚು, ಮುಸ್ಲಿಂ ಜೋಳದ ನುಚ್ಚು ಎರಡು ಮಿಕ್ಸ್ ಮಾಡಿ ಇದಕ್ಕೆ ಆಹಾರ ಕೊಡೋದು ಬೆಳಗ್ಗೆ ಒನ್ ಟೈಮ್ ಅಷ್ಟೇ. ಮುದ್ದೆ, ರಾಗಿ ಮುದ್ದೆ ಮಾಡಿ ಇದು ಮಾಡಿ ಜೋಳದ ನುಚ್ಚು ಹಾಕಿ, ಜೋಳದ ಪುಡಿ ನುಚ್ಚು ಮಾಡಿಸ್ಕೊತೀವಿ, ಅದು ಹಾಕಿ ಕೊಡೋದು. ಒನ್ ಟೈಮ್ ಅಷ್ಟೇ ಕೊಡೋದು. ಈಗ ಕೊಟ್ಬಿಟ್ರೆ ಸಾಯಂಕಾಲ ತನಕ ಏನೂ ಕೊಡೋಲ್ಲ. ತೋಟದಲ್ಲೆಲ್ಲ ಹುಳಿ ಉಪ್ಪ ಹುಲ್ಲು ಮೇಯ್ಕೊಂಡು ತಿಂತವೆ. ನಮ್ಮ ಕೋಳಿ ಕೊಟ್ಟು ಇಷ್ಟು ಕೋಳಿ ಈಗ ಮಿಡ್ಸ್ಕೊಂಡಿದ್ದೀರಾ ಈಗ? ಇದೆ ಬಿತ್ತನೆಗೆ. ನೆಕ್ಸ್ಟ್ ಸಾರಿ ದಯವಿಟ್ಟು ಇನ್ನೂ ಜಾಸ್ತಿ ಕೊಡ್ಬೇಕು ನೀವು. ಇಲ್ಲಿ ಲೋಕಲ್ ಸೇಲ್ ಜಾಸ್ತಿ ಆಗುತ್ತೆ ಸರ್. ನಮ್ಮ ರೈತರುಗಳಿಗೆ ನಾಟಿ ಕೋಳಿ ಅಂದ್ರೇನು, ನಾಟಿ ಕೋಳಿ ಯಾಕೆ ಸಾಕ್ಬೇಕು ಅನ್ನೋ ದಯವಿಟ್ಟು ಮನವರಿಕೆ ಮಾಡ್ಕೊಡ್ತೀರಾ ಸರ್? ಪುರಾತನ ಕಾಲದಿಂದ ನಾಟಿ ಕೋಳಿ ಸಾಕೊಂಡು ಬಂದಿರುವಂಥವ್ರು ಜನ. ಯಾರೇ ಒಕ್ಕಲ್ತನ ಅಂತಂದ್ರೆ ಇದು ಒಂದು ಅವಿಭಾಜ್ಯ ಅಂಗ. ನೀವು ಹಸುಗಳು, ಕುರಿಗಳು, ಮೇಕೆಗಳು ಸಾಕಿದ್ರು ಜೊತೆಗೆ ಕೋಳಿಗಳು ಸಾಕೋದನ್ನು ಮೊದಲಿಂದನೂ ನಡ್ಕೊ ಬಂದಿರುವಂಥದ್ದು. ಅದನ್ನು ಮುಂದುವರ್ಸ್ಕೋಬೇಕು. ಮತ್ತು ಹೆಚ್ಚಿಗೆ ಪೌಷ್ಟಿಕಾಂಶ ಇರುವಂಥದ್ದು ನಾಟಿ ಕೋಳಿಯಲ್ಲಿ. ನಿಮಗೆ ಈಗ ಮೊಟ್ಟೆ ತಿನ್ನಬೇಕು ಅಂತ ಎಲ್ಲ ಡಾಕ್ಟ್ರುಗಳು ಹೇಳ್ತಾರೆ. ಅದನ್ನು ನಾಟಿ ಮೊಟ್ಟೆನ ತಿನ್ನಿ, ಅದರಿಂದ ನಾಟಿ ಕೋಳಿ ಸಾಕಬೇಕು. ಇದು ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಇದಕ್ಕಾಗಿ ಟೈಮ್ನೇ ಒಂದು ಸಪ್ರೇಟಾಗಿ ಇಡುವಂಥದ್ದು ಏನು ಅವಶ್ಯಕತೆ ಇಲ್ವಲ್ಲ. ಬೆಳಗ್ಗೆ 10 ನಿಮಿಷದ ಕೆಲಸ ಇದು. ಹಂಗಾಗಿ ದುಡ್ಡು ಉಳಿತಾಯ ಆಗುತ್ತೆ. ನಾಟಿ ಕೋಳಿ ಮಕ್ಳಿಗೆ ಒಳ್ಳೆಯದು, ಮೊಟ್ಟೆ ಒಳ್ಳೆಯದು. ಹಿಂಗಾಗಿ ನಾಟಿ ಕೋಳಿ ಸಾಕಬೇಕು ಸರ್. ನನಗೆ ತುಂಬ ಖುಷಿ ಆಗ್ತದೆ ಕೋಳಿ ಸಾಕಿರೋದು. ಯಾಕೆಂದರೆ ನಿಮ್ಮನ್ನ ನಾವು ಸುಮಾರು ಸರಿ ನೋಡಿದ್ದೀವಿ ಯೂಟ್ಯೂಬೆಲ್ಲ ನೋಡಿ. ಹಂಗಾಗಿ ನೀವೇ ಒಂದು ಪ್ರೇರಿತ ಅಂದ್ಕೊಳ್ಳಿ ನಾಟಿ ಕೋಳಿ ಜಾಸ್ತಿ ಮಾಡೋದಕ್ಕೆ. ಅದರಲ್ಲಿಂದ ಎರಡು ಮಾತಿಲ್ಲ. ನೀವು ನೋಡಬೇಕು ಯಾಕೆ ಸಾಕ್ತೀರಾ ಅಂತ ಬಂದಿರೋದ್ರಿಂದ ನಮ್ಗೆ ತುಂಬ ಸಂತೋಷ ಆಗ್ತದೆ. ನೋಡಿ, ಈ ಥರ ತೋರಿಸಿದ್ದೀವಿ. ನಮ್ಮ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 500 ಸಾಕ್ಬೇಕು, 1000 ಸಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ನಾಟಿ ಕೋಳಿನ ಬಿಟ್ಬಿಡಿ. ಹಾಕಿ ಸಾಕೋದೆ ಒರಿಜಿನಾಲಿಟಿ ಹಾಳಾಗಿ ಹೋಗ್ತದೆ. ಒಂದು 10-20 ಕೋಳಿ ತಗೊಂಡು ತಾಯಿ ಕೋಳಿಲಿ ಮೊಟ್ಟೆ ಇಕ್ಸಿ ಅದರಲ್ಲೇ ಕಾವೇ ಕೂರಿಸಿ ಮರಿ ಮಾಡಿಸಿ ನೀವೇ ಸಾಕಿದ್ರೆ ರಿಯಾಲಿಟಿ ಇರ್ತದೆ, ಖರ್ಚು ಕಮ್ಮಿ. ಇಂಥರ ಬೈಲೇಲಿ ಬುಟ್ಟು ಬೇಯಿಸಿದ್ರೆ ಖರ್ಚು ಕಮ್ಮಿ. ಹಾಗಾಗಿ ಹುಳ ಉಪ್ಪೆ ಗರ್ಕೆ ತಿಂದರೆ ಆರೋಗ್ಯ ಚೆನ್ನಾಗಿರ್ತದೆ. ಬಿಸಿಲಲ್ಲಿ ಇದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಆ ಕೋಳಿನ ನೀವು ಕುಯ್ಕೊಂತೀರ, ನಿಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಹೇಳಕ್ ಇಷ್ಟಪಡ್ತೀನಿ, ಒಂದು 100 ಕೋಳಿ ಜಾಸ್ತಿ ಆಯ್ತಾ ಮಾರಾಟ ಮಾಡಿ, ಇನ್ನೊಂದು 3 ತಿಂಗಳು ಇನ್ನೊಂದು ಬ್ಯಾಚ್ ಮಾರಾಟ ಮಾಡಿ. ಹಾಗಾಗಿ ನಾಟಿ ಕೋಳಿನ ಒಂದೇ ಸಾರಿ ಜಾಸ್ತಿ ಸಾಕಾಣಿಕೆ ಮಾಡಿದ್ರೆ ಒರಿಜಿನಾಲಿಟಿ ಹಾಳು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಕಮ್ಮಿ ಪ್ರಮಾಣದಲ್ಲಿ ಸಾಕ್ಬೇಕು. ಸ್ವಲ್ಪ ಜಾಸ್ತಿ ಆಯ್ತಾ ಮಾರಾಟ ಮಾಡಬೇಕು, ತಿರ್ಗಾ ಜಾಸ್ತಿ ದಪ್ಪ ಆಯ್ತಾ ಮಾರಾಟ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ವಿಡಿಯೋಗಳು ಹೇಳಿದ್ದೀನಿ, ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನಿಮ್ಮ ಮನೆ ಬಾಗ್ಲಿಗೆ ಬರ್ತೀನಿ ಅಂತ. ಅದೇ ರೀತಿ ನಡ್ಕೋತಾ ಇದ್ದೀನಿ. ದೂರ ಇದ್ರೆ ನೀವೇ ತಂದ್ಕೊಡ್ಬೋದು. ತಂದ್ಕೊಡ್ಬೇಕಾದ್ರೆ ವಿಡಿಯೋ ಮಾಡಿ ಕಳಿಸ್ಬೇಕು ಯಾವ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀರಾ ಅಂತ. ಹತ್ರ ಇದ್ರೆ ಹೇಳಿ, ಖಂಡಿತ ನಾನೇ ಬರ್ತೀನಿ. ನೀವು ಎಷ್ಟಾನ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ತಗೊಳಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆಂದ್ರೆ ನಮ್ದು 2 ಹೋಟ್ಲಿದೆ. ಬೆಂಗಳೂರಲ್ಲಿ ಒಂದು ತಾವರೆಕೆರೆ ಹತ್ರ, ಮಾಗಡಿ ರೋಡ್ ಹತ್ರ ತಾವರೆಕೆರೆ, ಅಲ್ಲಿ ಒನಗನಟ್ಟಿ ಅಂತ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ 5 ತಿಂಗಳಾಯ್ತು ಓಪನ್ ಆಗಿ. ರಾಮನಗರದಲ್ಲಿ 18 ವರ್ಷದಿಂದ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಯಾರಿಂದ? ನಿಮ್ಮಂಥ ಆಶೀರ್ವಾದದಿಂದ. ನೀವು ನಾಟಿ ಕೋಳಿ ನಮ್ಮ ರೈತರು ಸಾಕಿರೋದಕ್ಕೆ ನಾನು ತಗೊಂಡೋಗಿ ಗ್ರಾಹಕರಿಗೆ ಸೌದೆ ಒಲೆಯಲ್ಲೇ ಬಾಯ್ಲ್ ಮಾಡಿ ರುಚಿಕರವಾದ ಊಟ ಕೊಡ್ತೀನಿ. ಅದೆಲ್ಲ ಕಾರಣಕರ್ತರು ನೀವೇ ಆಗಿರ್ತೀರಾ. ಇನ್ನೂ ನಾಟಿ ಕೋಳಿ ಡಾಬಾ ಯಶಸ್ವಿ ಆಗೋಕ್ಕೆ ನೀವೇ ರೈತರೇ ಕಾರಣಕರ್ತರಾಗಿರ್ತೀರಾ. ಅದರಲ್ಲೂ ಭೋಜನ ಪ್ರಿಯರು ಕಾರಣಕರ್ತರಾಗ್ತೀರಾ. ಯಾಕೆಂದರೆ ನೀವು ತಿಂದ್ರೆ ತಾನೇ ನಾನು ಹುಡ್ಕೊಂಬಂದು ನಾಟಿ ಕೋಳಿ ತರೋಕ್ಕಾಗೋದು, ನಮ್ಮ ರೈತರು ಸಾಕೋದು. ಎಲ್ಲರೂ ಇಂಪಾರ್ಟೆಂಟ್ ಆಗ್ತದೆ.
ಸ್ವಲ್ಪ ಜನಕ್ಕೆ ಏನೂ ಗೊತ್ತಾಗಲ್ಲ ನಾಟಿ ಕೋಳಿ ಬಗ್ಗೆ, ಅವ್ರ ಹಣೆ ಬರ ಅಷ್ಟೇ. ಯಾಕೆಂದ್ರೆ ಅವ್ರು ತಿನ್ನಕ್ಕೂ ಆಗಲ್ಲ, ಅದಕ್ಕೂ ಆಗಲ್ಲ. ಯಾಕೆಂದ್ರೆ ನಾಟಿ ಕೋಳಿ ರಿಯಾಲಿಟಿ ತಿಳ್ಕೊಂಡಿರೋರು ಮಾತ್ರ ನಾಟಿ ಕೋಳಿ ಬಗ್ಗೆ ಗೊತ್ತು. ಎಷ್ಟೋ ಜನ ನೋಡಿರ್ಬೋದು ನಮ್ಮ ವಿಡಿಯೋಗಳಲ್ಲಿ ಕಾಮೆಂಟ್ ಹಾಕಿರ್ತಾರೆ, ಅದಕ್ಕೂ ಸಂಬಂಧನೇ ಇರಲ್ಲ ನಮ್ಗೆ, ಏನೋ ಮಾತಾಡ್ಬೇಕು, ಅವ್ರ ಕೈಲಿ ತಿನ್ನಕ್ಕಾಗಲ್ಲ. ಯಾಕೆ ರಿಯಾಲಿಟಿ ಗೊತ್ತಿಲ್ಲ, ನಾಟಿ ಕೋಳಿ ಬೆಲೆನೇ ಗೊತ್ತಿಲ್ಲ ಅವ್ರಿಗೆ. ನಾಟಿ ಕೋಳಿ ಬೆಲೆ ಗೊತ್ತಾ? ಅಣ್ಣ ನಿಮ್ಗೆ ಏನ್ ರೈಟ್ ಕೊಡ್ತಾ ಇದ್ದೀನಿ ಇವತ್ತು ನಾನು? ನಮ್ಗೆ 500 ರೂಪಾಯಿ 500 ರೂಪಾಯಿ ರೈಟ್ ಕೊಡ್ತಾ ಇದ್ದೀನಿ. 500 ರೂಪಾಯಿ 1 kg ರೈಟ್ ಕೊಟ್ಟು ತಗೊಂಡೋಗಿ ಕ್ಲೀನ್ ಮಾಡಿದ್ರೆ 350 ಗ್ರಾಮ್ ವೇಸ್ಟ್ ಹೋಯ್ತದೆ, 650 ಗ್ರಾಮ್ ಬೀಳುತ್ತೆ. 1 kg ಮಾಂಸ 800 ರೂಪಾಯಿ ಬೀಳುತ್ತೆ. ಅದನ್ನ ನಾನೇನ್ ಮಾಡ್ಬೇಕು? ನಾನ್ ತಗೊಳ್ಳೋದು ಬರೀ 340 ರೂಪಾಯಿ 1 ಪ್ಲೇಟ್ಗೆ. ಅದ್ ಜನಕ್ಕೆ ಅರ್ಥ ಆಗಲ್ಲ. ತುಂಬಾ ಕಡೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವಾಲಿಂದ ರೂಢಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಲೇಯರ್ ಮೊಟ್ಟೆ ಕೋಳಿ ಕೊಟ್ಬಿಡೋದು, ನಾಟಿ ಕೋಳಿ ಹನ್ಬಿಡೋದು, ಒಂದ್ 200-250 ರೂಪಾಯಿ ತಗೊಬಿಡೋದು. ಅದು ಗೊತ್ತಾಗಲ್ಲ ನಿಜವಾದ ಕಾಸ್ಟ್ಲಿ ಅನ್ನೋದು. ನಿಜವಾದ ಯಾಕೆಂದ್ರೆ ಅದು 120 ರೂಪಾಯಿ 1 kg ಕೋಳಿ. ನಾಟಿ ಕೋಳಿ ಅಂತ ಯಾವ ಕಾರಣಕ್ಕೋಸ್ಕರ ಕೊಡ್ತಾರೆ ಗೊತ್ತಾ ನಿಮ್ಗೆ? ಏನಾದ್ರು ತಿಳ್ಕೊಬೇಕು ದಯವಿಟ್ಟು. 1 ವರ್ಷ ಅದು ಮೊಟ್ಟೆ ಕೊಡ್ತದೆ, 6 ತಿಂಗಳಾದ್ಮೇಲೆ 1 ವರ್ಷ ಮೊಟ್ಟೆ ಕೊಡ್ತದೆ. 1 ವರ್ಷ ಮೊಟ್ಟೆ ಕೊಡ್ಬೇಕಾದ್ರೆ ಕೂತಿರೋ ಜಾಗದಲ್ಲೇ ಕೂತಿರುತ್ತೆ. ಗ್ರೋತ್ ಬರಲಿ, ಮೊಟ್ಟೆ ಜಾಸ್ತಿ ಕೊಡಲಿ, ಕಾಯಿಲೆ ಬರಬಾರ್ದು ಅನ್ನೋದಕ್ಕೆ ಆಂಟಿಬಯೋಟಿಕ್ ಮೆಡಿಸಿನ್ ಹಾಕ್ತಾರೆ. ಮೆಡಿಸಿನ್ ಹಾಕೋದ್ರಿಂದ ಮಾಂಸ ತುಂಬಾ ಬಲ್ತಿರ್ತದೆ, ಆದ್ರೆ ಮೂಳೆಯಲ್ಲಿ ಕ್ಯಾಲ್ಸಿಯಂ ಇರಲ್ಲ, 5% ಇರುತ್ತೆ. ಮೂಳೆ ಕಡಿದ ತಕ್ಷಣ ಪುಡಿ ಪುಡಿ ಆಗೋಯ್ತದೆ. ಇದು ಜನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನಾನು ನಮ್ಮ ಹೋಟ್ಲಿಗೆ ಬರೋರಿಗೆ ದಯವಿಟ್ಟು ಮೂಳೆ ಬಗ್ಗೆ ತಿಳಿಸ್ತಾನೆ ಇರ್ತೀನಿ. ತುಂಬಾ ಜನ ಮೂಳೆ ಬಗ್ಗೆ ಬೇಜಾರು ಮಾಡ್ಕೋತಾರೆ. ಯಾಕೆ ಅಂದ್ರೆ ರಿಯಾಲಿಟಿ ತಿಳಿಸ್ಬೇಕಾದ್ರೆ ಮೂಳೆ ಹೇಳಲೇಬೇಕು. ಅಣ್ಣ ಮೂಳೆ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂಳೆ ಕಡಿದ್ರೆ ಪುಡಿ ಆಗಲ್ಲ, ಹಾಗಾಗಿ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಮೊಟ್ಟೆ ಕೋಳಿ ಆದ್ರೆ ಕಡ್ದು ಪುಡಿ ಆರಾಮಾಗಿ ಬೂಮರ್ ತರ ಉಂಡೆ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ ಜನ ದಯವಿಟ್ಟು. 120 ರೂಪಾಯಿ ಕೋಳಿ ಹಾಕಿ 200-250 ರೂಪಾಯಿ ತಗೋತಾರೆ. ನಾನು 500 ರೂಪಾಯಿ kg. ನಾನೇನು ರೇಟ್ ತಗೋಬೇಕು? ಕೂಲಿ ಏನು, ಖರ್ಚು ಏನು, ಲೇಬರ್ ಏನು, ಕರೆಂಟ್ ಬಿಲ್ ಏನು, ಎಕ್ಸ್ಟ್ರಾ ಏನಿರುತ್ತೆ ನಿಮ್ಗೆ ಗೊತ್ತು. ರಿಯಾಲಿಟಿ ಗೊತ್ತಾಗಬೇಕು. ನಾಟಿ ಕೋಳಿ ಊಟ ಮಾಡಬೇಕು. ನಾಟಿ ಕೋಳಿನ ಬೆಳಗ್ಗೆ ಟೈಮ್ ಹಿಡಿಯೋಕ್ಕಾಗಲ್ಲ, ಹಾಗಾಗಿ ರಾತ್ರಿನೇ ಕೂಡಾಕಿದ್ದಾರೆ. ಈಗ ತುಂಬ್ಕೋತಾ ಇದ್ದೀನಿ ಜಾಲರಿಗೆ. ಇದೇ ನಾಟಿ ಕೋಳಿ ತಗೊಂಡೋಗೋ ನಿಯಮ. ನಾವು ಪ್ರಾಣಿ ಹಿಂಸೆ ಮಾಡ್ತಾ ಇಲ್ಲ, ಇದು ರಿಯಾಲಿಟಿ. ಅಣ್ಣ ಇಲ್ಲಿ ಯಾವ ಕೋಳಿ ಇರೋದು? ಬಿಟ್ಬಿಟ್ರ? ಬಿಡ್ಬೇಡ, ಇಟ್ಕೊಳ್ಳಿ. ಏಯ್ ಇಟ್ಕೊಳ್ಳೋದು ಕೊರ್ಸ್ಕೊಂಡಿರೋದಾ? ಹೌದೌದು. ಎಲ್ಲ ಇಲ್ಲೇನೆ ಮೊಟ್ಟೆ ಇರ್ತಾವ? ಅಲ್ಲೇ ಮೊಟ್ಟೆ ಹಾಕೋದು. ಮೊಟ್ಟೆ ಇನ್ನು ಹಾಕಿ ತೋರಿಸಿ ಮೊಟ್ಟೆ. ನಾಟಿ ಕೋಳಿ ಮೊಟ್ಟೆ ಸ್ವಲ್ಪ ಸಣ್ಣನೇ ಐತಲ್ಲ ಅದು. ಕನ್ಕೊಳ್ಳಿ, ಇಟ್ಕೊಳ್ಳಿ, ಹಾಕಿ ಜಾಲರಿಗೆ. ಬಿಡೋಣ, ಬಿತ್ತನೆಗೆ ತುಂಬಾ ಜನ ಇಷ್ಟಪಡ್ತಾರೆ ಇದು ಅರ್ಗತ್ತ ಕೋಳಿ. ಹೌದು. ಯಾವ ಬನ್ನಿ ಅಣ್ಣ, ಆಚೆ ಮಾಡ್ಕೋಣ. ಅವ್ರಿಗೆ ಆಗಲ್ಲ ಇದು. ಹೌದಾ? ನಡೀರಿ. ಒಟ್ಟು ನೋಡಿ ಹೆಂಗ್ ಸ್ಟಾಕ್ ಮಾಡ್ಕೊಂಡಿದ್ದೆವು. ಗುಡ್ಡೆ ಎಲ್ಲ ಒಟ್ಟು ಇಲ್ಲ. ಧನಿಯಾ ಪುಡಿ, ಚಿಲ್ಲಿ ಪುಡಿ ಎಲ್ಲ ನಾನು ಮನೇಲೆ ಮಾಡ್ಕೊಳ್ಳೋದು. ನಮ್ದು ರಿಜಿಸ್ಟ್ರೇಷನ್ ಐತೆ ಸರ್ ಧನಿಯಾ ಪುಡಿ. ಹೌದ್ರಾ? ಫಸ್ಟ್ ಲೈನ್ ಮಸಾಲ ಅಂತ ಮಾಡಿ ಅದು ನಿಲ್ಲಿಸ್ದು. ರಿಜಿಸ್ಟ್ರೇಷನ್ ಎಲ್ಲ ಆಗಿ GST ಎಲ್ಲ ಆಗೈತೆ. ನನ್ನ ಹೆಂಡತಿಗೆ ಅದು ಬರ್ತಾರಪ್ಪ 2,000. ಇದ್ರ ಮೇಲೆ ಮಡಗದಾ? ಮಡಿಗೆ ಒಂದು ಕಿವಿ ಮಾತು ಹೇಳಬೇಕು ಅಂದರೆ ಈ ವರ್ಷದ ನಂದು ಆದಾಯ 1.5 ಲಕ್ಷದ ಮೇಲಿದೆ. ಯಾಕೆ ಅಂತಂದರೆ ನಾವು ನಿಮ್ಗೆ 2 ಸಾರಿ ಕೋಳಿ ಕೊಟ್ಟಿದ್ದೀನಿ, ಇಲ್ಲಿ ಲೋಕಲಲ್ಲಿ ಕೋಳಿ ಕೊಟ್ಟಿದ್ದೀನಿ, ಮೊಟ್ಟೆ ಕೊಟ್ಟಿದ್ದೀನಿ. ನಾವು ತಿಂದಿರೋದೆಲ್ಲ ಲೆಕ್ಕ ಹಾಕಿದ್ರೆ ಅಷ್ಟು ಬರುತ್ತೆ. ಎಷ್ಟು? ಬರೀ 100 ಕೋಳಿಯಿಂದ ಮನಸ್ಗೂ ಸಮಾಧಾನ ಆಗುತ್ತೆ. ನಾವು ಊಟ ಮಾಡಿದ್ದೀವಿ, ನಮ್ಮ ಮಕ್ಕಳು ಬರೀ ಎಲ್ಲ ಊಟ ಮಾಡೋರು, ಸಂಬಂಧಿಕರು ಊಟ ಮಾಡೋರು, ನೆಂಟರಿಷ್ಟರಿಗೆಲ್ಲ ಕೊಟ್ಟಿದ್ದರಿಂದ ನಾಟಿ ಕೋಳಿ ರೈತರು ಸಾಕಿದ್ರೆ ಇಷ್ಟೆಲ್ಲ ಆದಾಯಗಳಿವೆ. ತುಂಬ ಖುಷಿ ಆಯಿತು. ಒಳ್ಳೆ ರೀತಿಲಿ ಒರಿಜಿನಲ್ ರೀತಿಲಿ ನಾಟಿ ಕೋಳಿ ಸಾಕಿದ್ದೀರಾ, ನಮಗೆ ಕೊಟ್ಟಿದ್ದೀರಾ. ಅಲ್ಲಿ 2 ಸಾರಿ ಕೊಟ್ಟಿದ್ದೀರಾ, ಈಗ 3ನೇ ಸಾರಿ ಕೊಡ್ತಿದ್ದೀರಾ. ದಯವಿಟ್ಟು ಸ್ವೀಕರಿಸಿ ನಿಮ್ಮ ಅಮೌಂಟ್. ಧನ್ಯವಾದಗಳು. ನಾನು ತೋರಿಸ್ತಾ ಇದ್ದೀನಿ ಎಡಮಾರ್ನಹಳ್ಳಿ ಬಂದಿದ್ದೀನಿ. ಎಡಮಾರ್ನಹಳ್ಳಿಯಲ್ಲಿ ಅಂದರೆ ಕನಕಪುರದ ದೊಡ್ಡಹಳ್ಳಿ ಪಕ್ಕ ಕೇವಲ 3 ಕಿಲೋಮೀಟರ್ ಇದೆಯಂತೆ ಎಡಮಾರ್ನಹಳ್ಳಿ ಶಿವಣ್ಣವರು ನಮ್ಮನ್ನ ಕರೆಸಿದ್ರು, ನಾಟಿ ಕೋಳಿ ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ, ಈಗ ಹೊರಡ್ತಾ ಇದ್ದೀನಿ.
ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನಮ್ಮ ಹೋಟ್ಲು ಲೊಕೇಶನ್ 2 ಹೋಟ್ಲು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ, ನಾಟಿ ಕೋಳಿ ಊಟ ರುಚಿ ನೋಡಿ, ಮೂಳೆ ಕಡ್ದು ನೋಡಿ. ಯಾವುದೇ ಕಾರಣಕ್ಕೂ ಮೂಳೆ ಕಡ್ದ ಪುಡಿ ಹಾಗಾಗಲ್ಲ. ಇದು ಸತ್ಯ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.